ಇವತ್ತು ನಾನು ಕ್ಯಾರೆಟ್ ಸಬ್ಬಕ್ಕಿಯಿಂದ ಪಾಯಸ ಮಾಡ್ತಾಯಿದ್ದೀನಿ. ಕ್ಯಾರೆಟ್ ಒಂದು 2-3 ತೊಗೊಂಡಿದ್ದೀನಿ, ಕಟ್ ಮಾಡಿದ್ದೀನಿ. ನೀರು ಹಾಕಿ ಒಂದು 3 ವಿಸಿಲ್ ಕೂಗಿಸ್ಕೊಬೇಕು. ತುಪ್ಪ ಹಾಕ್ತಾಯಿದ್ದೀನಿ, 1 ಟೀ ಸ್ಪೂನು ತುಪ್ಪ. ಕ್ಯಾರೆಟ್ ಕೀರ್ ಮಾಡೋದು ಒಂಥರ ಡಿಫ್ರೆಂಟಾಗಿರುತ್ತೆ. ಗೋಡಂಬಿ ದ್ರಾಕ್ಷಿ ಹಾಕ್ತಿದ್ದೀನಿ. ಹಾಲು ಹಾಕ್ತಾಯಿದ್ದೀನಿ, 1-2 ಗ್ಲಾಸ್ ಹಾಲು. 2 ಗ್ಲಾಸ್ ಹಾಲು ಹಾಕ್ತಾಯಿದ್ದೀನಿ. ಇದ್ರ ಜೊತೆಗೆ ಸಬ್ಬಕ್ಕಿನೂ ಹಾಕ್ತಾಯಿದ್ದೀನಿ. ಸಬ್ಬಕ್ಕಿ ಹಾಕ್ತಾಯಿದ್ದೀನಿ, ಒಂಥರ ಡಿಫ್ರೆಂಟಾಗಿ ಚೆನ್ನಾಗಿರುತ್ತೆ. 1-2 ನಿಮಿಷ ಕುದೀಲಿ. ಏಲಕ್ಕಿ ಪುಡಿ ಹಾಕ್ತಾಯಿದ್ದೀನಿ. ಆಮೇಲೆ ಆವಾಗಲೇ ಕ್ಯಾರೆಟ್ ಬೇಯಿಸ್ಕೊಂಡಿದ್ನಲ್ಲ, ಅದನ್ನು ಮಿಕ್ಸಿಗೆ ಹಾಕಿ ರುಬ್ಕೊಂಡು ಅದನ್ನು ಪೇಸ್ಟ್ ಹಾಕ್ತಾಯಿದ್ದೀನಿ. ಕ್ಯಾರೆಟ್ ಪೇಸ್ಟು ತುಂಬ ಇದು ಈಸಿಯಾಗೂ ಇರುತ್ತೆ, ಅಷ್ಟೇ ಟೇಸ್ಟು ಇರುತ್ತೆ. ಇದು ಸ್ವಲ್ಪ ನೀರು ಹಾಕ್ಕೊಳ್ಳಿ ಇದಕ್ಕೆ. ಸ್ವಲ್ಪ ನೀರು ಹಾಕ್ತಾಯಿದ್ದೀನಿ, ಸ್ವಲ್ಪ ಅಷ್ಟೇ. ಬೆಲ್ಲ ಹಾಕ್ತಾಯಿದ್ದೀನಿ, ಒಂದು 5-6 ಸ್ಪೂನ್ ಬೆಲ್ಲ ಹಾಕಿ. ಇದನ್ನು ಪೌಡ್ರ್ ಮಾಡಿ ಇಟ್ಕೊಂಡಿದ್ದೆ, ಒಂದು 5-6 ಸ್ಪೂನು ಬೆಲ್ಲ ಹಾಕಿದ್ದೀನಿ. ಬೆಲ್ಲ ಕರಗಬೇಕು ಚೂರು, ಇದೊಂದು ಚೂರು ಕುದಿ ಬರಲಿ. ನೋಡಿ ರೆಡಿಯಾಗಿದೆ. ನೋಡಿ ಎಷ್ಟು ಚೆನ್ನಾಗಿದೆ ಕೀರು, ಕ್ಯಾರೆಟ್ ಕೀರು ಒಂಥರ ಡಿಫ್ರೆಂಟಾಗಿರುತ್ತೆ. ಮೇಲ್ಗಡೆ ಪಿಸ್ತಾ ಸ್ವಲ್ಪ ಹಾಕ್ತಾಯಿದ್ದೀನಿ. ನೋಡಿ ಇದು ಈಸಿಯಾಗಿ ಕ್ಯಾರೆಟ್ ಕೀರ್ ಮಾಡ್ಕೊಬೋದು. ತುಂಬ ಚೆನ್ನಾಗಿರುತ್ತೆ, ಈಸಿಯಾಗೂ ಇರುತ್ತೆ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.